ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಘು. ನೀವು ನೋಡ್ತಾ ಇದ್ರೆ ಟೆಕ್ಸೆಟ್ ಚಾನಲ್. ಫ್ರೆಂಡ್ಸ್, ನಾವು ಟೆಕ್ಸೆಟ್ ಚಾನಲ್ ಅಲ್ಲಿ ಸೆಂಡ್, ಗೆಟ್, ನೆಕ್ಸ್ಟ್ ಅಂಡ್ ಪ್ರೀವಿಯಸ್ ಬಟನ್ ನ ಯೂಸರ್ ಫಾರ್ಮ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡ್ತಾ ಇದೀವಿ. ಅದರಲ್ಲಿ ಆಲ್ರೆಡಿ 4 ಲೆಸನ್ಸ್ ನ ನಾವು ಕಂಪ್ಲೀಟ್ ಮಾಡಿದೀವಿ. ಈ ದಿನ ನಾವು 5th ಲೆಸನ್ ಅಲ್ಲಿ ಇದೀವಿ. ಯಾರು ಇಲ್ಲಿವರೆಗೆ ಕಂಪ್ಲೀಟ್ ಆಗಿರುವ ಆ 4 ಲೆಸನ್ ನ ನೋಡಿಲ್ಲ, ಕೂಡಲೇ ಹೋಗಿ ವಾಚ್ ಮಾಡ್ಕೊಂಡು ಬನ್ನಿ. ಹಾಗೇನೆ ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ, ಅಲ್ಲೂ ಕೂಡ ಹೋಗಿ ನೀವು ವಾಚ್ ಮಾಡ್ಕೊಂಡು ಬರ್ಬೋದು. ಓಕೆನಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತಿನ ಲೆಸನ್ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಶೀಟ್ ಟ್ಯಾಬ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ವ್ಯೂ ಕೋಡ್. ಸೊ ಯೂಸರ್ ಫಾರ್ಮ್. ಈಗ ನಾವೇನ್ ಮಾಡೋಣ ಅಂದ್ರೆ, ನಾವು ಲಾಸ್ಟ್ ಲೆಸನ್ ಅಲ್ಲಿ ಹೇಳಿರೋ ಹಾಗೇನೆ ಒಂದು ಇಮೇಜ್ ನಮಗೆ ಶೋ ಮಾಡ್ಬೇಕಂದ್ರೆ, ಒಂದು ನಾವು ಕಾಂಟ್ಯಾಕ್ಟ್ ಸೇವ್ ಮಾಡಿರೋ ಒಂದು ಪೇಜ್ ಅಲ್ಲಿ, ಅಂದ್ರೆ ಒಂದು ಫೋಲ್ಡರ್ ಅಲ್ಲಿ ನಾವು ಸಮ್ ಇಮೇಜಸ್ ನ ಇಟ್ಟಿರ್ತೀವಿ. ಆ ಇಮೇಜಸ್ ನ ನಾವು ರೆಸ್ಪೆಕ್ಟಿವ್ ಫಸ್ಟ್ ನೇಮ್ ಅಂತ ಇದೆಯಲ್ಲ, ರೆಸ್ಪೆಕ್ಟಿವ್ ಈ ಫಸ್ಟ್ ನೇಮ್ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನಿರುತ್ತಲ್ಲ ವ್ಯಾಲ್ಯೂ, ಸೊ ಅದ್ರ ಥ್ರೂ ಅಲ್ಲೇ ನಮ್ಗೆ ಅವರಿಗೆ ರೆಸ್ಪೆಕ್ಟಿವ್ ಆದ ಇಮೇಜ್ ನಮ್ಗೆ ಶೋ ಮಾಡೋ ಹಾಗೆ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ಲಾಸ್ಟ್ ಲೆಸನ್ ಹೇಳಿದ್ದೆ ನಾನು. ಅದೇ ರೀತಿ ಇವತ್ತು ನಾವು ಅದನ್ನ ಹೇಗೆ ನೋಡೋದು, ಅಥವಾ ಪ್ರೀವಿಯಸ್ ಡೇಟಾ ನೆಕ್ಸ್ಟ್ ಡೇಟಾ ಅಂತ ಕ್ಲಿಕ್ ಮಾಡಿದಾಗ ಸೊ ರೆಸ್ಪೆಕ್ಟಿವ್ ಪರ್ಸನ್ ಇಮೇಜ್ ನಮಗೆ ಇಮೇಜ್ ಬಾಕ್ಸ್ ಅಲ್ಲಿ ಶೋ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ಓಕೆನಾ? ಅದಕ್ಕೆ ನೀವು ಫಸ್ಟ್ ಮಾಡಬೇಕಾಗಿರೋದು, ಸೊ ಇಲ್ಲಿ ಒಂದು ಪಿಕ್ಚರ್ ಇಮೇಜ್ ನ ನೀವು ಕ್ರಿಯೇಟ್ ಮಾಡಿ. ಓಕೆನಾ? ಇಲ್ಲಿ ಪಿಕ್ಚರ್ ಅಂತ ಕಾಣಿಸ್ತದೆ, ಇಮೇಜ್ ಅಂತ ಕಾಣಿಸ್ತದೆ, ಇದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ, ಸ್ವಲ್ಪ ಡ್ರ್ಯಾಗ್ ಮಾಡಿ. ಸೊ ರೆಕ್ಟ್ಯಾಂಗಲ್ ಲೈಕ್ ಅಲ್ಲಿ ಇದ್ರೆ ಸಾಕು. ಓಕೆನಾ? ಓಕೆ, ಈಗ ಇದರ ನೇಮ್ ಬಂದ್ಬಿಟ್ಟು ಇಮೇಜ್ ಅಂತ ಇದೆ. ನಾನು ಇಮೇಜ್ ಅನ್ನೋದು ಇದೆಯಲ್ಲ ಹಾಗೆ ಇರಲಿ ಅಂತ ಬಿಡ್ತೀನಿ. ಓಕೆನಾ? ನೀವೇನಾದ್ರು ಚೇಂಜಸ್ ಮಾಡಿದ್ರೆ ಅದೇ ಥ್ರೂ ಅಲ್ಲೇ ನೀವು ಹೋಗ್ಬೇಕು. ಇಲ್ಲಿ ನೋಡಿ, ನಾನು ಇಮೇಜ್ ಅನ್ನೋ ನೇಮ್ನ ನಾ ಯಾವುದೇ ರೀತಿ ಚೇಂಜಸ್ ಮಾಡ್ತಾ ಇಲ್ಲ. ಈ ಕೋಡ್ ಒಳಗಡೆ ನಾನೆಲ್ಲರೂ ಇಮೇಜ್ 1 ಅಂತ ಹಾಕಿದ್ರೆ ಅದು ಈ ಇಮೇಜ್ ಬಾಕ್ಸ್ ಇದೆಯಲ್ಲ, ಈ ಇಮೇಜ್ ಕಂಟ್ರೋಲ್ ನಿಂದ ಒಂದು ನೇಮೇ ಆಗಿರುತ್ತೆ, ವೇರಿಯಬಲ್. ಓಕೆನಾ? ಅರ್ಥ ಆಯ್ತಲ್ಲ? ಮತ್ತೆ ನೀವು ಇಲ್ಲಿ ನೇಮ್ ನ ಚೇಂಜ್ ಮಾಡಿಬಿಟ್ಟು ನಾನು ಹಾಕೋ ಕೋಡ್ ನ ನೀವು ಯೂಸ್ ಮಾಡಿದಾಗ ಎರರ್ ಬರುತ್ತೆ. ನಾನು ಯಾವುದೇ ರೀತಿ ಚೇಂಜಸ್ ಮಾಡ್ತಾ ಇಲ್ಲ. ಇಲ್ಲಿ ಚೇಂಜ್ ಮಾಡಿದ್ರೆ ನೀವು, ನಾನು ಎಲ್ಲಿ ಇಮೇಜ್ 1 ಅನ್ನೋ ಒಂದು ವೇರಿಯಬಲ್ ಬರುತ್ತೋ ಅಲ್ಲೆಲ್ಲ ಕೂಡ ನೀವು ಯಾವುದು ವೇರಿಯಬಲ್ ನ ನಿಮ್ ಪ್ರಾಜೆಕ್ಟ್ ಒಳಗಡೆ ಅಸೈನ್ ಮಾಡಿದ್ರ, ಸೊ ಅದನ್ನ ನೀವೆಲ್ಲ ಕಡೆನೂ ಚೇಂಜ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಈಗ ನಾವೇನ್ ಮಾಡೋಣ ಅಂದ್ರೆ, ಈಗ ಬಟನ್ ಇದೆಯಲ್ಲ, ನೆಕ್ಸ್ಟ್ ಡೇಟಾ ಅನ್ನೋ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ 2 ವೇರಿಯಬಲ್ ಬೇಕಾಗುತ್ತೆ. ಒಂದು ಬಂದ್ಬಿಟ್ಟು ನಮಗೆ ಒಂದು ರೇಂಜ್, ಇನ್ನೊಂದು ಬಂದ್ಬಿಟ್ಟು ಆ ಫೋಲ್ಡರ್ ಅಲ್ಲಿರೋ ಅಂದ್ರೆ ಫೋಟೋಸ್ ನ ನಾವು ರಿಸೀವ್ ಮಾಡ್ಬೇಕಂದ್ರೆ ಅದ್ರದ್ದೊಂದು ಪಾತ್, ಅಂದ್ರೆ ಅದು ಡೈರೆಕ್ಟರಿ ಪಾತ್ ನಮಗೆ ಸ್ಪೆಸಿಫೈ ಆಗಿ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು 2 ವೇರಿಯಬಲ್ ನ ನಾವು ಕ್ರಿಯೇಟ್ ಮಾಡೋಣ. ಒಂದು ಬಂದ್ಬಿಟ್ಟು ಡಿಮ್ ಪಿ ನೇಮ್ ಅಂತ ಕೊಟ್ಟಿದ್ದೀನಿ. ಅದು ಬಂದ್ಬಿಟ್ಟು ಏನ್ ಹೇಳಿ, ಆಸ್ ರೇಂಜ್. ಓಕೆ, ಅದು ಬಂದ್ಬಿಟ್ಟು ನಮಗೆ ರೇಂಜ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನ್ ಹೇಳಿ, ಒಂದು ಫೈಲ್ ಪಾತ್, ಅಂದ್ರೆ ಆ ಫೈಲ್ ಏನಿದೆ ಇಮೇಜ್. ಓಕೆ, ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇಮೇಜ್ ಪಾತ್ ಅಂತಾನೆ ಕೊಟ್ಬೇಡ. ಓಕೆನಾ? ಇಮೇಜ್ ಪಾತ್. ಸೊ ಫುಲ್ ಇಮೇಜ್ ಪಾತ್ ಅಂತ ಕೊಟ್ಟಿದ್ದೀನಿ. ಸೊ ಇಮೇಜ್ ಪಾತ್ ಬಂದ್ಬಿಟ್ಟು ನಮಗೆ ಇಲ್ಲಿ ಏನ್ ಕೊಡ್ತೀವಿ ಅಂದ್ರೆ, ಈಗ ನಾನು ಇಮೇಜ್ ಪಾತ್ಗೆ ಒಂದು ವ್ಯಾಲ್ಯೂನ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇಮೇಜ್ ಪಾತ್ ನಾವು ಹೆಂಗ್ ಸ್ಪೆಸಿಫೈ ಮಾಡ್ಬೇಕಂದ್ರೆ, ದಿಸ್ ವರ್ಕ್ ಬುಕ್ ಇದೆಯಲ್ಲ, ಅಂದ್ರೆ ಈಗ ನಾವು ವರ್ಕ್ ಮಾಡ್ತಾ ಇರೋ ಬುಕ್ ಇದೆಯಲ್ಲ, ಅಂದ್ರೆ ಇದಿಷ್ಟು ಕೂಡ ನಮಗೆ ದಿಸ್ ವರ್ಕ್ ಬುಕ್. ಸೊ ಈಗ ವರ್ಕ್ ಮಾಡ್ತಾ ಇರೋ ವರ್ಕ್ ಬುಕ್ ಇದೆಯಲ್ಲ, ಅದ್ರ ಪಾತ್ ಇದೆಯಲ್ಲ, ಅಂದ್ರೆ ವರ್ಕ್ ಬುಕ್ಕಿನ ಡಾಟ್ ಪಾತ್. ಸೊ ಅದ್ರ ಪಾತ್ ನ ಸೆಲೆಕ್ಟ್ ಮಾಡಿ, ಡಬಲ್ ಕೊಟೇಶನ್ ಅಲ್ಲಿ ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಹಾಕಿ. ಅರ್ಥ ಆಯ್ತಲ್ಲ? ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇದು ನೋಡಿ, ದಿಸ್ ಪೀಸ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮಗೆ ಒಂದು ಡೈರೆಕ್ಟರಿ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ. ಸೊ ಈ ರೀತಿ ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಕ್ರಿಯೇಟ್ ಆಗಿದೆ. ಓಕೆನಾ? ನಾನು ಇಟ್ಟಿರೋ ಒಂದು ಫೋಲ್ಡರ್ಸ್ ಅಲ್ಲ, ಇಲ್ಲಿ VB ಅಂತ ಇದೆಯಲ್ಲ, ಇದರಲ್ಲಿ ಇಟ್ಟಿದ್ದೀನಿ. ಓಕೆನಾ? ಈ ಫೋಟೋಸ್ ಎಲ್ಲ ಇಟ್ಟಿದ್ದೀನಿ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಹೇಗೆ ಬರುತ್ತೆ ಹೇಳಿ, ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಬರುತ್ತೆ. ಯಾವುದೊಂದು ಪಾತು, ಈ ಪಾತನ್ನ ಅದು ಎಂಟೈರ್ ಪಾತನ್ನ ಅದು ದಿಸ್ ವರ್ಕ್ ಬುಕ್, ಅಂದ್ರೆ ಈ ವರ್ಕ್ ಬುಕ್ ಎಲ್ಲಿದೆಯೋ ಅದನ್ನ ಅದು ತಗೊಂಡ್ಬಿಟ್ಟಿರುತ್ತೆ. ಓಕೆನಾ? ನಿಮ್ಗೆ ಅದು ಶೋ ಮಾಡ್ತೀನಿ ನೋಡಿ. ಈಗ ದಿಸ್ ವರ್ಕ್ ಬುಕ್ ಪಾತ್ ಅಂತ ಇದೆಯಲ್ಲ, ಈಗ ನಾನು ಜಸ್ಟ್ ಒಂದು ಮೆಸೇಜ್ ಬಾಕ್ಸ್ ಕೊಡ್ತೀನಿ ನೋಡಿ. ಮೆಸೇಜ್ ಬಾಕ್ಸ್, ಅದರಲ್ಲಿ ಏನು ಬರಬೇಕು,
ಇಮೇಜ್ ಪಾತ್. ಓಕೆ, ಇಮೇಜ್ ಪಾತ್. ಈಗ ರನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಸಿ ಯೂಸಸ್ ರಘುಕೆಎಂ ಡೆಸ್ಕ್ಟಾಪ್ VBA ಬ್ಯಾಕ್ವರ್ಡ್ ಸ್ಲಾಶ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಇಮೇಜ್ ಪಾತ್ ಅಂತ ಕೊಟ್ಟಿದ್ದೀನಿ. ಅದರಲ್ಲಿ ದಿಸ್ ವರ್ಕ್ ಬುಕ್ ಡಾಟ್ ಪಾತ್ ಅಂದ್ರೆ ಏನ್ ತಗೊಳುತ್ತೆ ಗೊತ್ತಾ? ಈ ವರ್ಕ್ ಬುಕ್ ನಾನು ಎಲ್ಲಿ ಸೇವ್ ಮಾಡಿದ್ದೀನೋ ಅದನ್ನ ಆ ಪಾತ್ ಅನ್ನ ತಗೊಳುತ್ತೆ ಫಸ್ಟ್. ಅದ್ರ ಪಕ್ಕ ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಹಾಕುತ್ತೆ. ನೋಡಿ, ರನ್ ಮಾಡ್ತೀನಿ. ಮೆಸೇಜ್ ಬಾಕ್ಸ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡುತ್ತೆ ಇಮೇಜ್ ಪಾತಿನ ವ್ಯಾಲ್ಯೂ ಏನನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನೋಡಿ ನೋಡಿ, ಸಿ ಅಲ್ಲಿ ಯೂಸರ್ಸ್ ಅಲ್ಲಿ ರಘುಕೆಎಂ ಡೆಸ್ಕ್ಟಾಪ್, ಅದರಲ್ಲಿ VBA ಆದ್ಮೇಲೆ ನಾನೊಂದು ಬ್ಯಾಕ್ವರ್ಡ್ ಸ್ಲಾಶ್ ಅನ್ನು ಕೊಟ್ಟಿದ್ದೀನಲ್ಲ ಅದು. ಓಕೆನಾ? ನೋಡಿ ಇಲ್ಲಿ VBA. ಸೊ ಇದರದ್ದು ಪ್ರಾಪರ್ಟೀಸ್ ಹೋಗ್ತೀನಿ ನೋಡಿ. ನೋಡಿ, ಸಿ ಯೂಸರ್ಸ್ ರಘುಕೆಎಂ ಡೆಸ್ಕ್ಟಾಪ್, ಆಮೇಲೆ VBA ಯಾವುದಳಿ? ಇದು VBA. ಅದಾದ್ಮೇಲೆ ನಾನೇನ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಕೊಟ್ಟಿದ್ದೀನಿ ಅಲ್ವಾ? ಇಲ್ಲಿ ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಎಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಒಂದು ಬ್ಯಾಕ್ವರ್ಡ್ ಸ್ಲಾಶ್ ಕೊಟ್ಟಿರೋದ್ರಿಂದ ಅದು ಫುಲ್ ಇಷ್ಟನ್ನ ಶೋ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ? ನೋಡಿ, ಇದು ಪಾತ್ ಸೆಲೆಕ್ಟ್ ಮಾಡ್ಕೊಂಡು ಆಯ್ತದು. ಅಂದ್ರೆ ದಿಸ್ ವರ್ಕ್ ಬುಕ್ಕಿನ ಪಾತ್ ಅದು. ಓಕೆ, ನೆಕ್ಸ್ಟ್ ಅಂದ್ರೆ ಪಾತ್ ಸೆಲೆಕ್ಷನ್ ಆಯ್ತಲ್ವಾ? ಸೊ ಇದನ್ನ ಕಮೆಂಟ್ ಔಟ್ ಮಾಡ್ತೀನಿ. ನೆಕ್ಸ್ಟ್, ಸೊ ಈಗ ರೇಂಜ್ ಸೆಲೆಕ್ಟ್ ಆಯ್ತು, ಪಾತ್ ಸೆಲೆಕ್ಟ್ ಆಯ್ತು. ಓಕೆನಾ? ಈಗ ನಮ್ಗೆ ನೆಕ್ಸ್ಟ್ ಏನಾಗಬೇಕು ಹೇಳಿ, ಒಂದು ಇಮೇಜಿನ ವ್ಯಾಲ್ಯೂ ನಮಗೆ ಶೋ ಮಾಡಬೇಕು. ಸೊ ಇನ್ ಕೇಸ್ ಅದು ಒಂದು ಇಮೇಜು ರೆಸ್ಪೆಕ್ಟಿವ್ ಫಸ್ಟ್ ಅಂದ್ರೆ ಫಸ್ಟ್ ನೇಮ್ ಇದೆ, ಆ ರೆಸ್ಪೆಕ್ಟಿವ್ ಫಸ್ಟ್ ನೇಮ್ ಮೂಲಕ ನಮಗೆ ಒಂದು ಇಮೇಜ್ ಶೋ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ. ಆ ಫಸ್ಟ್ ನೇಮಿಗೆ ರೆಸ್ಪೆಕ್ಟಿವ್ ಆಗಿ ಒಂದು ಇಮೇಜ್ ಅಲ್ಲಿ ಸೇವ್ ಆಗಿಲ್ಲ ಅಂದ್ರೆ ನಮಗೆ ಎರರ್ ಬಂದೇ ಬರುತ್ತೆ ಅಲ್ವಾ? ಸೊ ಆ ಎರರ್ ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ಕೊಡೋಣ. ಫಸ್ಟ್ ಏನ್ ಮಾಡೋಣ ಅಂದ್ರೆ ವಿತ್, ಇಲ್ಲಿ ವಿತ್ ಏನ್ ಕೊಡ್ತಾ ಇದ್ದೀನಿ, ಪಿ ಇದೆಯಲ್ಲ, ಪಿ ನೇಮ್ ಅಂದ್ರೆ ಪಿಕ್ಚರ್ ನೇಮ್ ಇದೆಯಲ್ಲ, ಆ ಪಿಕ್ಚರ್ ನೇಮ್ ಈಸ್ ಅದ್ರ ಮೂಲಕ ನಾನು ಹೋಗ್ತಾ ಇದ್ದೀನಿ. ಅಂದ್ರೆ ಆ ಪಿಕ್ಚರ್ ನೇಮ್ ಮೂಲಕ ಹೋಗ್ತೀನಿ. ವಿತ್ ಅಂದ್ರೆ ಅದ್ರ ಮೂಲಕ ಹೋಗ್ತಾ ಇದ್ದೀನಿ ಅಂತ. ಓಕೆ, ನಮಗೆ ಆ ಪಿಕ್ಚರ್ ನೇಮು ಹಾಗೇನೆ ಫಸ್ಟ್ ನೇಮ್ಗೂ ರೆಸ್ಪೆಕ್ಟಿವ್ ಆಗಿ ಅಲ್ಲಿ ಇಮೇಜ್ ಸೇವ್ ಆಗಿಲ್ಲ ಅಂದಾಗ ನಮಗೆ ಎರರ್ ಬರುತ್ತೆ. ಆ ಟೈಮಲ್ಲಿ ಆನ್ ಎರರ್ ರೆಸ್ಯೂಮ್ ನೆಕ್ಸ್ಟ್. ಓಕೆ, ಆನ್ ಎರರ್ ರೆಸ್ಯೂಮ್ ನೆಕ್ಸ್ಟ್ ಅಂದ್ರೆ ಆ ಎರರ್ನ ನಮಗೆ ಶೋ ಮಾಡಲ್ಲ. ಆ ಟೈಮಲ್ಲಿ ನಾವೇನ್ ಮಾಡೋಣ ಅಂದ್ರೆ ಒಂದು ನಮಗೆ ಡಿಸ್ಪ್ಲೇ ಆಗಬೇಕು ಮೀ ಡಾಟ್ ಇಮೇಜ್ ಇದೆಯಲ್ಲ, ಆ ಇಮೇಜ್ ಡೇಟಾದಲ್ಲಿ ಇಮೇಜ್ 1 ಅಂದ್ರೆ ಇಮೇಜ್ 1 ಅಂದ್ರೆ ಏನ್ ಹೇಳಿ, ಆ ಇಮೇಜ್ ಬಾಕ್ಸಿನ ಒಂದು ವೇರಿಯಬಲ್ ನೇಮ್. ಸೊ ನೀವೇನಾದ್ರೂ ಆ ಇಮೇಜ್ 1 ಅನ್ನೋ ಒಂದು ವೇರಿಯಬಲ್ ನೀವು ಚೇಂಜ್ ಮಾಡಿದಾಗ ಈ ಪ್ಲೇಸ್ ಅಲ್ಲಿ ನೀವು ಅಲ್ಲಿ ಏನ್ ಚೇಂಜ್ ಮಾಡ್ತೀರೋ ಆ ನೇಮ್ ನ ಹಾಕ್ಬೇಕು. ಓಕೆನಾ? ಮರಿಬೇಡಿ. ಡಾಟ್ ಪಿಕ್ಚರ್, ಅದ್ರ ಪಿಕ್ಚರ್ ಯಾವುದು? ಸೊ ಅದಕ್ಕೊಂದು ಲೋಡ್ ಆಗಬೇಕು. ಲೋಡ್ ಪಿಕ್ಚರ್ ಯಾವುದು? ಆ ಪಾತ್ ಫಸ್ಟ್ ಏನ್ ಮಾಡಬೇಕು, ಇಮೇಜ್ ಪಾತ್ ಇದೆಯಲ್ಲ, ಆ ಇಮೇಜ್ ಪಾತ್ನ ಕಾಪಿ ಮಾಡಿ. ಕಾಪಿ ಅಂದ್ರೆ ಲೊಕೇಶನ್ ಹೇಳ್ಬೇಕಲ್ಲ, ಇಮೇಜ್ ಪಾತ್, ಆಮೇಲೆ ಆ್ಯಂಡ್ ಹಾಕಿ ಅದರಲ್ಲಿರೋ ಯಾವ ಒಂದು ಇಮೇಜ್ ಅನ್ನ ನಾವು ತಗೊಂತಾ ಇದೀವಿ. ಈಗ ಎಲ್ಲಿವರೆಗೂ ಆಯ್ತು ಹೇಳಿ, ಬ್ಯಾಕ್ವರ್ಡ್ ಸ್ಲಾಶ್ ವರೆಗೂ ಅದು ಪಾತ್ ತಗೊಂಡಿದೆ. ಓಕೆ, ಈ ಬ್ಯಾಕ್ವರ್ಡ್ ಸ್ಲಾಶ್ ಆದ್ಮೇಲೆ ನಾವು ಯಾವ ಇಮೇಜ್ ಅನ್ನ ಸೇವ್ ಮಾಡ್ಲಿಕ್ಕೆ ಹೊರಟಿದೀವಿ ಅದನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ಇಲ್ಲಿ ನಂಬರ್ ಆಫ್ ಇಮೇಜಸ್ ಇದೆ, ಅದರಲ್ಲಿ ಇಲ್ಲೊಂದು ನೋಡಿ, ಈ ನೋ ಇಮೇಜ್ ಅಂತ ಇದೆಯಲ್ಲ, ಸಾರಿ ನೋ ಇಮೇಜ್ ಅವೈಲಬಲ್ ಅಂತ ಇದೆಯಲ್ಲ, ಇದ್ರ ನೇಮ್ ಇದೆಯಲ್ಲ, ಇದ್ರ ನೇಮ್ ನೋಡಿ, ಇದ್ರ ನೇಮ್ನ ನಾನಲ್ಲಿ ಅಸೈನ್ ಮಾಡ್ತೀನಿ. ಸೊ ನೋ ಇಮೇಜ್ ಅಂತ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಕಾಪಿ ಮಾಡ್ತೀನಿ. ಆಮೇಲೆ ಇಲ್ಲಿ ಎಂಡ್ ಆದ್ಮೇಲೆ ಡಬಲ್ ಕೊಟೇಶನ್ ಒಳಗಡೆ ಫುಲ್ ಎಂಟೈರ್ ಎಕ್ಸ್ಟೆನ್ಷನ್ ಇನ್ಕ್ಲೂಡೆಡ್ JPG ಅಂತ ಇದೆಯಲ್ಲ, ಅದನ್ನು ಕೂಡ ಸೇರಿಸಿ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಆಮೇಲೆ ಬ್ರಾಕೆಟ್ನ ಕ್ಲೋಸ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಇದು ಎರರ್ ಬಂದಾಗ ಅಂದ್ರೆ ಆ ಯಾವ ಒಂದು ನೇಮ್ ಇದೆಯೋ ಫಸ್ಟ್ ನೇಮು, ಆ ಫಸ್ಟ್ ನೇಮಿಗೆ ರೆಸ್ಪೆಕ್ಟಿವ್ ಆಗಿರೋ ಒಂದು ಇಮೇಜು ಅಲ್ಲಿ ಸಿಗಲ್ವೋ ಆ ಟೈಮಲ್ಲಿ ನಮಗೆ ನೋ ಇಮೇಜ್ ಅನ್ನೋದನ್ನ ಶೋ ಮಾಡು. ಓಕೆನಾ? ಸೊ ಇಲ್ಲಿ ಎರರ್ ಬಂದೇ ಬರುತ್ತೆ ಅಲ್ವಾ, ಅಲ್ಲಿ ನೇಮಿಗೂ ಅಲ್ಲಿರೋ ಇಮೇಜ್ಗೂ ಮಿಸ್ ಮ್ಯಾಚ್ ಇದ್ದಾಗ ನಮಗೊಂದು ಎರರ್ ಬರುತ್ತೆ. ಆ ಎರರ್ ಬದಲಾಗಿ ನಾವೇನ್ ಮಾಡ್ತಾ ಇದೀವಿ, ಎರರ್ನ ಅದು ರೆಸ್ಯೂಮ್ ನೆಕ್ಸ್ಟ್ ಕೊಟ್ರೆ ಯಾವುದೇ ರೀತಿ ಎರರ್ನ ನಮಗೆ ಶೋ ಮಾಡಲ್ಲ. ಆ ಟೈಮಲ್ಲಿ ಅದು ಏನ್ ಮಾಡ್ಬೇಕಂದ್ರೆ, ಆ ಪಿಕ್ಚರ್ ಪಾರ್ಟ್ ಅಲ್ಲಿ ನಮಗೆ ನೋ ಇಮೇಜ್ ಅವೈಲೇಬಲ್ ಅನ್ನೋ ಒಂದು ಇಮೇಜ್ ನ ಇನ್ಸರ್ಟ್ ಮಾಡಬೇಕು. ಅದ್ರ ನೇಮ್ ಬಂದ್ಬಿಟ್ಟು ನೋ ಇಮೇಜಸ್ ಡಾಟ್
JPG ಅಂತ ಇದೆಯಲ್ಲ ಅದನ್ನ ಇನ್ಸರ್ಟ್ ಮಾಡು ಅಂತ ಹೇಳ್ತಾ ಇದೀವಿ. ಸೊ ಇನ್ ಕೇಸ್ ಇದು ಅಲ್ಲ ಅಂದ್ರೆ ಏನ್ ಮಾಡ್ಬೇಕದು me dot image dot picture equal to ಯಾವ್ದು ಹಾಕ್ಬೇಕು. ಸೊ ಎಂಟೈರ್ ಇದನ್ನ ಕಾಪಿ ಮಾಡಿ ಕಾಪಿ ಪೇಸ್ಟ್. ಓಕೆ, ಇದನ್ನ ಪೇಸ್ಟ್ ಮಾಡಿ ಆದ್ಮೇಲೆ ಈ ಪಾತ್ ಹಾಗೆ ಇರಲಿ ಫ್ರೆಂಡ್ಸ್. ಓಕೆ, ಆದ್ರೆ ಇದು ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಅನ್ನು ಹೇಳಕ್ ಹೊರಟಿಲ್ಲ. ಅದ್ರ ಬದಲು ಏನ್ ಹೇಳಿದೀವಿ ಹೇಳಿ, txt ಇಲ್ಲಿ me ಡಾಟ್ ಹಾಕಿ ಬರ್ತೀನಿ. ಓಕೆ, me ಡಾಟ್ txt ಫಸ್ಟ್ ಅಂದ್ರೆ ಆ ಫಸ್ಟ್ ನೇಮ್ ಏನೇನಿದೆಯಲ್ಲ, ಆ ಫಸ್ಟ್ ನೇಮಿನ ಟೆಕ್ಸ್ಟ್ ಇದೆಯಲ್ಲ, ಆ ಟೆಕ್ಸ್ಟ್ಗೆ ಸಂಬಂಧಪಟ್ಟಿರೋ ಒಂದು JPG. ಓಕೆ, ಅದನ್ನ ಹಾಕ್ಬಿಟ್ಟು ಡಬಲ್ ಕೊಟೇಶನ್ ಅಲ್ಲಿ ಅದರೊಳಗಡೆ ಡಾಟ್ JPG ಅಂದ್ರೆ ಈ ಡಾಟ್ JPG ಬಂದ್ಬಿಟ್ಟು ಯಾವ್ದಂದ್ರೆ ಆ ಒಂದು ಇಮೇಜ್ ನ ಎಕ್ಸ್ಟೆನ್ಷನ್ ಇದು. ಸೊ ಆ ಇಮೇಜ್ ನೇಮ್ ಯಾವುದು, ಈ ಯೂಸರ್ ಫಾರ್ಮ್ txt ಫಸ್ಟ್ ಅಂತ ಇದೆಯಲ್ಲ, ಇದ್ರೊಳಗಡೆ ಏನ್ ನೇಮ್ ಬರುತ್ತೋ ಆ ನೇಮಿಗೆ ಸಮನಾಗಿರೋ ಒಂದು ಇಮೇಜ್, ಅದು ಯಾವ ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಇರುತ್ತೆ, ಅದು ಡಾಟ್ JPG ಅನ್ನೋ ಒಂದು ಎಕ್ಸ್ಟೆನ್ಷನ್ ಅಲ್ಲಿ ಇರುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ. ಓಕೆ, ಇದು ಬಂದ್ಬಿಟ್ಟು ನಮಗೆ ಒಂದು ಇಮೇಜ್ ನ ಹುಡುಕೋ ಒಂದು ಪ್ರೊಸೆಸ್. ಓಕೆ ಓಕೆ, ಇದನ್ನ ಎಂಡ್ ವಿತ್ ಅಲ್ಲಿ ನೀವು ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ವಿತ್ ಸ್ಟಾರ್ಟ್ ಆಗಿದೆ, ಇದು ಒಂದು ಎಂಡ್ ವಿತ್. ಸೊ ಇಷ್ಟು ಪ್ರೊಸೆಸ್ ಏನ್ ಹೇಳಿ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡುವಂಥದ್ದು. ಓಕೆನಾ, ಈ ಒಂದು ಇಮೇಜ್ ನ ಸೆಲೆಕ್ಟ್ ಮಾಡುವಂಥದ್ದು. ಓಕೆ, ಈಗ ಒಂದು ಸೆಲ್ ನ ಅದು ಸ್ಪೆಸಿಫೈ ಮಾಡ್ಕೊಂತ ಹೋಗ್ಬೇಕಲ್ವಾ, ಒಂದು ಸೆಲ್ ಅನ್ನು ಕೂಡ ಅದು ಹುಡ್ಕೊಂತ ಹೋಗ್ಬೇಕು. ಈಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ವಿತ್ ಸೆಲ್ಸ್ ಅದರಲ್ಲಿ ನಮ್ಗೆ ಯಾವ್ದು ಹೇಳಿ ಆಕ್ಟಿವ್ ರೋ. ಸೊ ಈ ಆಕ್ಟಿವ್ ರೋ ವ್ಯಾಲ್ಯೂನ ಇಲ್ಲಿ ಎಂಟ್ರಿ ಮಾಡಿ. ಓಕೆ, ಕಾಪಿ ಪೇಸ್ಟ್ ಆಕ್ಟಿವ್ ರೋ, ಆಮೇಲೆ ಕಾಲಮ್ ಇಂಡೆಕ್ಸ್ ನಂಬರ್. ಓಕೆನಾ, ನೆಕ್ಸ್ಟ್ me ಡಾಟ್ txt ಫಸ್ಟ್ ಡಾಟ್ txt text equal to cells active row column index. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಆಕ್ಟಿವ್ ರೋ ವ್ಯಾಲ್ಯೂನ ತಗೊಂಡಿದೆ ಅಲ್ವಾ, ಸೊ ಇಲ್ಲಿ ತಗೊಂಡಿರುತ್ತೆ ಆಕ್ಟಿವ್ ರೋ ಇಸ್ ಈಕ್ವಲ್ ಟು ಏನ್ ಬರಬೇಕು, ಅದರ ಆಕ್ಟಿವ್ ರೋ ವ್ಯಾಲ್ಯೂ ಏನು ಅನ್ನೋದು ಇಲ್ಲಿ ತಗೊಂಡಿರುತ್ತೆ. ನೆಕ್ಸ್ಟ್ ಆ ಟೆಕ್ಸ್ಟ್ ಫಸ್ಟ್ ಇದೆಯಲ್ಲ, ಆ txt ಫಸ್ಟ್ ಅನ್ನೋದ್ರ ವ್ಯಾಲ್ಯೂ ಈಕ್ವಲ್ ಟು ಆ ಆಕ್ಟಿವ್ ರೋನ ಕಾಲಮ್ ಇಂಡೆಕ್ಸ್ ಇಂದ ಒಂದ್ರ ವ್ಯಾಲ್ಯೂ ಯಾವಾಗ ಸಮನಾಗುತ್ತೋ, ಸೊ ಯಾವಾಗ ಸರಿ ಇರುತ್ತೋ ಅವಾಗ ಏನ್ ಮಾಡುತ್ತೆ ಗೊತ್ತಾ, ಒಂದು ವ್ಯಾಲ್ಯೂನ ಸೆಟ್ ಮಾಡ್ಕೊಡುತ್ತೆ. ಇಲ್ಲಿಗೆ ಸೆಟ್ ನಮ್ದು ವ್ಯಾಲ್ಯೂ ಯಾವ್ದು ಹೇಳಿ p ನೇಮ್. ಸೊ ಈ p ನೇಮಿಗೆ ವ್ಯಾಲ್ಯೂನ ಅದು ಸೆಟ್ ಮಾಡುತ್ತೆ. ಫಸ್ಟ್ ವ್ಯಾಲ್ಯೂ ಸೆಟ್ ಮಾಡುತ್ತೆ ಇಸ್ ಈಕ್ವಲ್ ಟು, ಅಲ್ಲಿ ಏನ್ ಮಾಡಬೇಕು ಫೈಂಡ್ ಮಾಡುತ್ತೆ. ಫೈಂಡ್ ಮಾಡುವಾಗ ಏನ್ ಮಾಡಬೇಕು ಡಾಟ್ ಫೈಂಡ್. ಸೊ ಫೈಂಡ್ ಮಾಡುವಾಗ ಯಾವ್ದನ್ನು ಫೈಂಡ್ ಮಾಡ್ತಾ ಇದೆ, ಅದು me ಡಾಟ್ txt ಫಸ್ಟ್ ಅಂತ ಇದೆಯಲ್ಲ, txt ಫಸ್ಟ್ ಇನ್ನ ಡಾಟ್ ಅದರಲ್ಲಿ ಏನಿದೆಯೋ ಆ ಟೆಕ್ಸ್ಟ್ಗೆ ಒಂದು ವ್ಯಾಲ್ಯೂನ ಸರ್ಚ್ ಮಾಡುತ್ತೆ. ಓಕೆ, ಫಸ್ಟ್ ಏನ್ ಮಾಡುತ್ತೆ ಹೇಳಿ, ಈ ಪಿ ನೇಮ್ ಅನ್ನೋ ಒಂದು ವ್ಯಾಲ್ಯೂ ಇದೆಯಲ್ಲ ಅದಕ್ಕೆ ವ್ಯಾಲ್ಯೂನ ಸೆಟ್ ಮಾಡುತ್ತೆ. ಹೇಗೆ ಹೇಳಿ, ಯಾವಾಗ ಸೆಟ್ ಮಾಡುತ್ತೆ ಅಂದ್ರೆ txt ಫಸ್ಟ್ ಅನ್ನೋ ವ್ಯಾಲ್ಯೂ ಹಾಗೆ ಕಾಲಮ್ ಸರ್ಚ್ ಮಾಡಿರುವಾಗ ಬಂದಿರೋ ಒಂದು ವ್ಯಾಲ್ಯೂಗೆ ಯಾವಾಗ ಸಮನಾಗುತ್ತೋ ಅವಾಗ ಇದು ಆ ಪಿ ನೇಮ್ ಅನ್ನೋ ಒಂದು ವೇರಿಯೇಬಲ್ಗೆ ಇಲ್ಲಿ ಫೈಂಡ್ ಮಾಡಿ ಅದ್ರ ವ್ಯಾಲ್ಯೂನ ಅಸೈನ್ ಮಾಡುತ್ತೆ ಇಲ್ಲಿಗೆ. ಓಕೆನಾ, ಒಂದು ವ್ಯಾಲ್ಯೂನ ಅಸೈನ್ ಮಾಡುತ್ತೆ. ಓಕೆ, ಆಮೇಲೆ ಆ ಪಿ ನೇಮ್ನ ಸಮನಾಗಿ ಅದು ಒಂದು JPG ನ ಹುಡುಕುತ್ತೆ. ಯಾವಾಗ ಆ JPG ಒಂದು ಇಮೇಜ್ ಇಲ್ಲ ಅನ್ಸುತ್ತೋ ಆವಾಗ ಎರರ್ ಇಮೇಜ್ ಬದಲಾಗಿ ಒಂದು ಬೇರೆ ನೋ ಇಮೇಜಸ್ ಅನ್ನೋ ಒಂದು JPG ನ ಶೋ ಮಾಡುತ್ತೆ. ಇನ್ ಕೇಸ್ ಎರರ್ ಇಲ್ಲ ಅಂದಾಗ ರೆಸ್ಪೆಕ್ಟಿವ್ ಫಸ್ಟ್ ನೇಮಿಗೆ ಏನ್ ಬೇಕೋ ಇಮೇಜ್ ನೇಮ್ ಸಮನಾಗಿರುತ್ತೋ ಆ ಒಂದು ಇಮೇಜ್ ನ ಅದು ಆ ಇಮೇಜ್ ಇದ್ರೊಳಗಡೆ ಶೋ ಮಾಡುತ್ತೆ, ಇಮೇಜ್ ಬಾಕ್ಸ್ ಒಳಗಡೆ ಶೋ ಮಾಡುತ್ತೆ. ಸೊ ಈಗ ಎಂಡ್ ವಿತ್ ಅಂತ ಹಾಕ್ತೀನಿ. ಓಕೆನಾ, ಅರ್ಥ ಆಯ್ತಾ? ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡಿ. ಓಕೆನಾ, ಇಲ್ಲಿ ಆಕ್ಟಿವ್ ಸೆಲ್ಲಿನ ವ್ಯಾಲ್ಯೂ ಏನಿರುತ್ತೋ ಅದನ್ನ ಇಲ್ಲಿ ತಗೊಳುತ್ತೆ. ಓಕೆ, ಆ ತಗೊಂಡಿರೋ ವ್ಯಾಲ್ಯೂ ಆ ಫಸ್ಟ್ txt ಫಸ್ಟ್ ಇದೆಯಲ್ಲ ಅದಕ್ಕೂ ಮತ್ತೆ ಈಗ ಸೆಲೆಕ್ಟ್ ಮಾಡಿರೋ ಒಂದು ವ್ಯಾಲ್ಯೂ ಯಾವಾಗ ಸಮನಾಗುತ್ತೋ ಅವಾಗ ಒಂದು ವ್ಯಾಲ್ಯೂನ ಸೆಟ್ ಮಾಡುತ್ತೆ. ಏನನ್ನು ಆ ಪಿ ನೇಮ್ಗೆ
ಫೈಂಡ್ ಹುಡುಕುತ್ತೆ, ಏನು ಹುಡುಕಿರೋ ವ್ಯಾಲ್ಯೂ, ಫೈಂಡ್ ವ್ಯಾಲ್ಯೂ ಯಾವುದು, ಫಸ್ಟ್ ಫೈಂಡ್ ಮಾಡುತ್ತೆ, ಯಾವುದು txt.text ಅನ್ನೋ ವ್ಯಾಲ್ಯೂನ ಫೈಂಡ್ ಮಾಡುತ್ತೆ. ಆವಾಗ ಬಂದ್ಬಿಟ್ಟು ಹೀಗೆ ಈ ಪಿ ನೇಮ್ ಅನ್ನೋ ಒಂದು ವೇರಿಯೇಬಲ್ಗೆ ಸೆಟ್ ಮಾಡುತ್ತೆ ಆ ವ್ಯಾಲ್ಯೂನ. ಆ ಪಿ ನೇಮ್ ಅನ್ನೋದು ಏನಾಗುತ್ತೆ ಅಂದರೆ ಇಲ್ಲಿ ಇನ್ ಕೇಸ್ ಎರರ್ ಅಂದರೆ ಆ ಪಿ ನೇಮ್ ಅನ್ನೋ ಒಂದು ವ್ಯಾಲ್ಯೂಗೆ ಸಮನಾಗಿರೋ ಒಂದು JPG ಇಲ್ಲ ಅಂತ ಬಂದಾಗ ಎರರ್ ಬರುತ್ತೆ. ಆ ಎರರ್ನ ನಮಗೆ ಅದು ಶೋ ಮಾಡಲ್ಲ, ಯಾಕಂದರೆ ಆನ್ ಎರರ್ ರೆಸ್ಯೂಮ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀವಿ. ಹಾಗಾಗಿ ಅದಕ್ಕೆ ಸಮನಾಗಿರೋ ಒಂದು ಇಮೇಜ್ ಇಲ್ಲ ಅಂದಾಗ ನಮಗೆ ಬೇರೆ ಒಂದು ಇಮೇಜನ್ನ ಡಿಫಾಲ್ಟ್ ಆಗಿ ಶೋ ಮಾಡುತ್ತೆ. ಇನ್ ಕೇಸ್ ಆ ನೇಮಿಗೆ ಸಮನಾಗಿರೋ ಒಂದು ಇಮೇಜ್ ನೇಮ್ ಇದ್ರೆ ಅದನ್ನ ನಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಇದನ್ನ ನಾವು ಫಸ್ಟ್ ರನ್ ಮಾಡೋಣ ನೋಡಿ. ಸೊ ಈಗ ನಾನು ನೆಕ್ಸ್ಟ್ ಡೇಟಾ ಅಂತ ಹೊಡಿತೀನಿ. ಸರಿ, ಲೋಡ್ ಪಿಕ್ಚರ್, ಸಾರಿ ಪಿಕ್ಚರ್, ಸೊ ಎರರ್ ಇದೆ ಪಿಕ್ಚರ್. ಸೊ ಲೋಡ್ ಪಿಕ್ಚರ್, ಸ್ಟಾಪ್, ರನ್ ಮಾಡ್ತೀನಿ ನೋಡಿ. ನೋಡಿ ಇಲ್ಲಿ ನೋಡಿ ರಾಜ್ಕುಮಾರ್ ಅಂತ ಬಂದಿದೆ. ಸೊ ಇಲ್ಲಿ ರಾಜ್ಕುಮಾರ್ ಅವರು ಇಮೇಜ್ ಇದೆ. ಓಕೆನಾ. ನೆಕ್ಸ್ಟ್ ಡೇಟಾ ವಿಷ್ಣುವರ್ಧನ್ ಅಂತ ಇದೆ, ಇಲ್ಲಿ ವಿಷ್ಣುವರ್ಧನ್ ಅವರ ಇಮೇಜ್ ಬಂದಿದೆ. ಸೊ ನೆಕ್ಸ್ಟ್ ಅಂಬರೀಷ್ ಅಂತ ಬಂದಿದೆ, ಇಲ್ಲಿ ಅಂಬರೀಷ್ ಅವರ ಇಮೇಜ್ ಬಂದಿದೆ. ಸೊ ನೆಕ್ಸ್ಟ್ ನೋಡಿ ಶಿವರಾಜ್ ಅಂತ ಇದೆ, ಶಿವರಾಜ್ ಕುಮಾರ್, ಸೊ ಅವರ ಇಮೇಜ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಅಂತ ಬಂದಿದೆ, ಇಲ್ಲಿ ಪುನೀತ್ ಅಂತ ಇದೆ, ಪುನೀತ್ ಅವರ ಇಮೇಜ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಈ ರೀತಿ ಒಂದು ಎರರ್ ತರ ಕಾಣಿಸುತ್ತೆ, ಅಂದ್ರೆ ಕರೆಕ್ಟ್ ಆಗಿ ಶೋ ಮಾಡ್ತಾ ಇಲ್ಲ. ಸೊ ಇದನ್ನ ನಾವು ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಕ್ಲೋಸ್ ಮಾಡಿ ಈ ಇಮೇಜ್ ಬಾಕ್ಸ್ ಒಳಗೆ ಕ್ಲಿಕ್ ಮಾಡಿ, ಇಲ್ಲಿ ಇಮೇಜ್ ಪಿಕ್ಚರ್ ಮೋಡ್ ಅಂತ ಇರುತ್ತೆ ನೋಡಿ, ಇಲ್ಲಿ ಪಿಕ್ಚರ್ ಸೈಜ್ ಮೋಡ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ಚರ್ ಸೈಜ್ ಮೋಡ್ ಸ್ಟ್ರೆಚ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಈಗ ರನ್ ಮಾಡಿ ಇದನ್ನ. ಓಕೆ ಓಕೆ, ಅಂಬರೀಷ್, ಪುನೀತ್, ಸುದೀಪ್. ನೋಡಿ ಸುದೀಪ್ ಅವ್ರದ್ದು ನೇಮ್ ಇಲ್ಲಿ ಫಸ್ಟ್ ನೇಮ್ ಅಲ್ಲಿ ಸುದೀಪ್ ಅಂತ ಇದೆ, ಅವ್ರ ಸುದೀಪ್ ಅವ್ರ ಇಮೇಜ್ ಬಂದಿದೆ. ಸೊ ನೆಕ್ಸ್ಟ್ ದರ್ಶನ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಅವ್ರ ದರ್ಶನ್ ಅವರ ಇಮೇಜ್ ಬಂದಿದೆ. ನೆಕ್ಸ್ಟ್ ಯಶ್ ಅಂತ ಬಂದಿದೆ, ಇಲ್ಲಿ ಅವ್ರ ಯಶ್ ಅವರ ಇಮೇಜ್ ಇದೆ. ನೆಕ್ಸ್ಟ್ ಇದು ಯಾವುದೋ ಹೀರೋ ಅಲ್ಲ, ಇದು ನಾನು, ಇಲ್ಲಿ ರಘು ಅಂತ ಇದೆ, ನನ್ನ ಇಮೇಜ್ ಬಂದಿದೆ. ಓಕೆನಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮನು ಅಂತ ಇದೆ. ಈ ಮನು ನೇಮ್ ವೈಸ್ ಅಲ್ಲಿ ಯಾವುದೇ ರೀತಿ ಇಮೇಜ್ ಅಲ್ಲಿ ಸೇವ್ ಆಗಿಲ್ಲ, ಹಾಗಾಗಿ ಏನ್ ಮಾಡ್ತಾ ಇದೆ ಅದು ಸಾರಿ ನೋ ಇಮೇಜ್ ಅವೈಲೇಬಲ್ ಅಂತ ಬಂದಿದೆ. ಅರ್ಥ ಆಯ್ತಲ್ಲ. ಸೊ ಯು ಹ್ಯಾವ್ ರೀಚ್ಡ್ ಲಾಸ್ಟ್ ಡೇಟಾ ಅಂತ ಬಂತು. ಸೊ ಈ ಮನು ಅನ್ನೋ ಪ್ಲೇಸಿಗೆ ಯಾವುದೇ ರೀತಿ ಇಮೇಜ್ ಅನ್ನು ನಾವು ಸೆಟ್ ಮಾಡಿಲ್ಲ, ಹಾಗಾಗಿ ಅದು ಇಮೇಜ್ ನಾಟ್ ಅವೈಲೇಬಲ್ ಅನ್ನೋ ಒಂದು ಇಮೇಜ್ ನ ಡಿಫಾಲ್ಟ್ ಆಗಿ ಶೋ ಮಾಡ್ತಾ ಇದೆ. ಓಕೆನಾ. ಇದ್ರಲ್ಲಿ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನಂದ್ರೆ ಈ VBA ಒಳಗಡೆ ಹೋಗಿ ನೋಡಿ, ಅಂಬರೀಷ್ ಅಂತ ಏನ್ ನೇಮ್ ಇದೆಯೋ ಇಲ್ಲಿ ರೀನೇಮ್ ಅಂತ ಕೊಟ್ಟಿದ್ದೀವಿ ನೋಡಿ, ಈ ನೇಮ್ನ ಕರೆಕ್ಟಾಗಿ ನಾವು ಸೇವ್ ಮಾಡಿದಾಗ ಮಾತ್ರ ನಮಗೆ ಅಲ್ಲಿ ನಮಗೆ ಶೋ ಮಾಡುತ್ತೆ. ಅದರ್ವೈಸ್ ನಮಗೆ ನೋ ಇಮೇಜಸ್ ಅನ್ನೋ ಒಂದು ಏನಿದೆಯಲ್ಲ ಇಮೇಜು, ಈ ಇಮೇಜನ್ನ ನಮಗೆ ಶೋ ಮಾಡಿಬಿಡುತ್ತೆ. ಇಲ್ಲಿ ಏನು ನೇಮ್ ಇದೆಯೋ ಅದೇ ರೀತಿನೇ ನಾವು ನೇಮ್ನ ಎಕ್ಸೆಲ್ ಒಳಗಡೆ ಇಲ್ಲಿ ನೋಡಿ ರಾಜ್ಕುಮಾರ್ ಅಂತ ಇದೆ, ಈ ರಾಜ್ಕುಮಾರ್ ಅನ್ನೋ ನಾವಿಲ್ಲಿ ಅವರ ಇಮೇಜ್ಗೆ ರೀನೇಮ್ ಮಾಡಿರ್ಬೇಕು. ಇಲ್ಲಿ ಕ್ಯಾಪ್ಸಲ್ ಸ್ಮಾಲ್ ಲೆಟರ್ಸ್ ಏನು ವರಿ ಆಗಲ್ಲ. ಸೊ ಅಲ್ಲಿ ಏನು ವರ್ಡ್ ಇದೆಯೋ ಅದೇ ರೀತಿ ಬರಬೇಕು. ಸೊ ಇನ್ ಕೇಸ್ ನಾನಿಲ್ಲಿ ರಾಜ್ಕುಮಾರ ಅಂತ ಅಂದ್ರೆ ಏನ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಈಗ ನಾನು ರನ್ ಮಾಡಿದ್ರೆ ನಮಗೆ ಅವ್ರ ಇಮೇಜನ್ನ ಶೋ ಮಾಡಲ್ಲ, ತೋರಿಸ್ತೀನಿ ನೋಡಿ. ಸಾರಿ ನೋ ಇಮೇಜ್ ಅವೈಲೇಬಲ್, ಯಾಕಂದ್ರೆ ಅಲ್ಲಿ ರಾಜ್ಕುಮಾರ ಅಂತ ನಾವು ಹೇಳಿರೋದ್ರಿಂದ. ಓಕೆನಾ. ಸಾರಿ ನೋ ಇಮೇಜ್, ಯಾಕಂದ್ರೆ ರಾಜ್ಕುಮಾರ ಅಂತ ನಾವು ಸೇವ್ ಮಾಡಿರೋದ್ರಿಂದ ಅಲ್ಲಿ ನಮಗೆ ಶೋ ಮಾಡಲ್ಲ. ಸೊ ಇದರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಏನು ನೇಮಲ್ಲಿ ನೀವು ಫಸ್ಟ್ ನೇಮಲ್ಲಿ ಸೇವ್ ಮಾಡಿರ್ತೀರಾ ಅದೇ ರೀತಿನೇ ಇಲ್ಲಿ ನೀವು ಇಮೇಜ್ಗಳನ್ನ ಸೇವ್ ಮಾಡಬೇಕು. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಓಕೆನಾ. ಇನ್ನು ಪ್ರೀವಿಯಸ್ ಬಟನ್ನ ನಾವು ಕ್ಲಿಕ್ ಮಾಡಿದಾಗ ಯಾವ ರೀತಿ ನಮ್ಗೆ ಇಮೇಜ್ಗಳು ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಲೆಸನ್ ಅಲ್ಲಿ ನೋಡೋಣ. ಓಕೆನಾ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್.